ಪೋಕ್ಸೋ ಕೇಸ್ ಅಪ್ರಾಪ್ತರ ಮೇಲೆ ಲೈಂಗಿಕ ಕಿರುಕುಳ ನಡೆದರೆ ನಡೆಯೋದೇ ಪೋಕ್ಸೋ ಕೇಸ್. ಅದು ಕೇವಲ ಹೆಣ್ಣು ಮಕ್ಕಳು ಅಂತಲ್ಲ, ಗಂಡು ಮಕ್ಕಳಿಗೂ ಇರುತ್ತೆ. ಗಂಡು ಮಕ್ಕಳನ್ನು ಕೂಡ ಕಿರುಕುಳ ಕೊಡುವಂಥವರಿದ್ದಾರೆ. ಆದರೆ ಈ ಪೋಕ್ಸೋ ಕೇಸ್ನ ಒಂದು ವಿಶೇಷತೆ ಏನು ಗೊತ್ತಾ ನಿಮಗೆ? ಈಗ ಯಾವುದಾದ್ರೂ ಒಂದು ಮರ್ಡರ್ ಇರುತ್ತೆ, ಆ ಮರ್ಡರ್ನಲ್ಲಿ ಅವ ಸಾಬೀತಾಗೋ ತನಕ ಆರೋಪಿ ಆಗಿರ್ತಾನೆ, ರೈಟ್? ಸಾಬೀತಾಗೋ ತನಕ ಆತ ಆರೋಪಿ, ಅಪರಾಧಿ ಅಲ್ಲ. ಆದರೆ ಪೋಕ್ಸೋ ಕೇಸ್ನಲ್ಲಿ ಹೇಗೆ ಗೊತ್ತಾ, ಆತ ತಾನು ಅಪರಾಧಿಯಲ್ಲ ಅಂಥೇಳಿ ಸಾಬೀತುಪಡಿಸೋ ತನಕ, ತಾನು ಕೇವಲ ಆರೋಪಿ ಮಾತ್ರ, ನಾನು ತಪ್ಪು ಮಾಡಿಲ್ಲ ಅಂತ ಸಾಬೀತುಪಡಿಸೋ ತನಕ ಅವನೊಂದು ರೀತಿಯಲ್ಲಿ ಅಪರಾಧಿನೇ ಆಗಿರ್ತಾನೆ. ಅದಕ್ಕಾಗಿ ಅವನಿಗೆ ಜಾಮೀನೆಲ್ಲ ಸಿಗೋದಿಲ್ಲ. ಅರ್ಥ ಆಯ್ತಲ್ಲ ಆ ವ್ಯತ್ಯಾಸ? ಪೋಕ್ಸೋ ಕೇಸ್ನಲ್ಲಿ ಇದೀಗ BSYಗೆ ಬಿಗ್ ರಿಲೀಫ್. ಅವರನ್ನು ಬಂಧನ ಮಾಡಬೇಡಿ, ಅವರು ಬರ್ತಾರೆ ಅನ್ನೋ ರೀತಿಯಲ್ಲಿ. ಓಕೆ, ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಬಚಾವ್ ಯಾರೂ ಆಗೋದಿಲ್ಲ ಇಲ್ಲಿ. ಪೋಕ್ಸೋ ಕೇಸ್ ಅಷ್ಟು ಸ್ಟ್ರಾಂಗ್ ಇರುತ್ತೆ. ಇಲ್ಲಿ ಒಂದೇನಾಗಿದೆ ಅಂತಂದರೆ, ಏಪ್ರಿಲ್ 12ನೇ ತಾರೀಕು ಬಂದಿದ್ದರು ಯಡಿಯೂರಪ್ಪ, ಬಂದು ವಾಯ್ಸ್ ಸ್ಯಾಂಪಲ್ ಕೊಟ್ಟಿದ್ದಾರೆ. ಹಾಗಾಗಿ ಅವರೇನು ತಪ್ಪಿಸ್ಕೊಂಡು ಓಡಿಲ್ಲಲ್ವಾ, ಈ ಹಿಂದೆ ಕೂಡ ಬಂದಿದ್ರಲ್ವಾ ಅನ್ನೋ ಕಾರಣಕ್ಕಾಗಿ ಅವರಿಗೆ ಮಧ್ಯಂತರ ಜಾಮೀನು. 17ನೇ ತಾರೀಕು ಅವ್ರು ಬರಬೇಕು ಅನ್ನುವಂಥ ರೀತಿಯಲ್ಲಿ. ಹಾಗಾಗಿ ಏನಾಗುತ್ತೆ, ಒಂದು 80-82 ವರ್ಷ ಈ ಟೈಮಲ್ಲಿ ಒಂದು ರಿಲೀಫ್ ಅಷ್ಟೇ. ಈಗ 17ನೇ ತಾರೀಕು ಬರಲೇಬೇಕು. ಆ್ಯಂಡ್ ಒನ್ಸ್ ಅಗೇನ್, ತುಂಬ ಜನರಿಗೆ ಇದು ಏನು ಕತೆ ಅಂತ ಗೊತ್ತಿಲ್ಲ. ಇವತ್ತಿನ ರಾತ್ರಿ 9 ಗಂಟೆ ಪ್ರೈಮ್ ಟೈಮಲ್ಲಿ ನೋಡಿ, ನಾನು ವಿವರವಾಗಿ ನಿಮಗೆ ಆ ಮಾಹಿತಿ ಕೊಡ್ತೀನಿ. ಈಗ ಯಡಿಯೂರಪ್ಪ ಪರ ವಕೀಲರು ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಇವತ್ತಿನ ದಿವಸ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರ ಪಿಟಿಷನ್ಸು, ಭಾಳ ಅರ್ಜೆಂಟಲ್ಲಿ ಫೈಲ್ ಮಾಡಿರುವಂಥ ಪಿಟಿಷನ್ಸು ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಂದೆ ಬಂದಿತ್ತು. ಅದರೊಳಗೆ ಪ್ರಮುಖ ಅಂಶಗಳೇನೆಂದರೆ, ಇದು ಸುಮಾರು 2-3 ತಿಂಗಳ ಹಳೆಯ ಕಂಪ್ಲೇಂಟ್. 2-3 ತಿಂಗಳಿಂದ ನಡೀತಿರುವಂಥ ಎಲ್ಲ ತನಿಖೆಯಲ್ಲಿ ಯಡಿಯೂರಪ್ಪನವರು ಹಾಜರಿದ್ದರು. ಯಾವಾಗ ಅವ್ರನ್ನ ಕರೆದಿದ್ರು, ಅವರು ಅಪಿಯರ್ ಆಗಿದ್ದರು. ಲಾಸ್ಟ್ ಟೈಮ್ ಒಂದೇ ಒಂದು ದಿವಸ ನೋಟಿಸ್ ಕೊಟ್ಟು ಅವ್ರನ್ನ ಕರೆದಿದ್ದರಿಂದ, ಅವರು ಕಾರಣಾಂತರದಿಂದ ಡೆಲ್ಲಿಗೆ ಹೋಗಿರುವಂಥ ಸಂದರ್ಭ ಇದ್ದಿದ್ದರಿಂದ 17ನೇ ತಾರೀಕು ನಾನು ಖುದ್ದಾಗಿ ಬಂದು ಹಾಜರಾಗ್ತೀನಿ ಅಂತ ಹೇಳಿದರೂ ಕೂಡ ತನಿಖಾಧಿಕಾರಿಗಳು ಹಾಗೂ ಈಗಿನ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕೋರ್ಟ್ಗೆ ಹೋಗಿ ವಾರೆಂಟ್ ತಗೊಳ್ಳುವಂಥ ಸನ್ನಿವೇಶ ಉದ್ಭವ ಆಯಿತು. ಈ ಸಹಕಾರ ಮಾಡುವಂಥ ಪ್ರಕ್ರಿಯೆ ಇದ್ದಾಗೂ ಕೂಡ ಇವರು ವಾರೆಂಟ್ ತೊಗೊತಾರೆ ಅಂದರೆ, ಇದರ ಹಿಂದೆ ಏನೋ ಬೇರೆ ಇಂಟೆನ್ಷನ್ ಇರ್ಬೋದು ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇತ್ತು. ಅದರ ಹಿಂದೆ ರಾಜಕೀಯ ಇರ್ಬೋದು, ಮತ್ತೊಂದಿರ್ಬೋದು. ತನಿಖಾಧಿಕಾರಿಗಳು ಇಲ್ಲಿವರೆಗೂ ಇದು ಎಲ್ಲರ ಸ್ಟೇಟ್ಮೆಂಟನ್ನು ನೋಡಿ ಈ ಕೇಸು ರಿಪೋರ್ಟ್ ಹೋಗುವಂಥ ಕೇಸ್ ಇದ್ದರೂ ಕೂಡ ಅಚಾನಕ್ಕಾಗಿ ಇದು ವಾರೆಂಟ್ ಆಗಬೇಕು, ಇದರಲ್ಲಿ ನಾವು ಅವ್ರ ಕಸ್ಟಡಿ ತಗೋಬೇಕು ಅಂತ ಈ ಥರ ಎಲ್ಲ ಮಾಡಿದ್ರಿಂದ ನಾವು ಇವೆಲ್ಲ ಗ್ರೌಂಡ್ಸನ್ನು ಇಟ್ಕೊಂಡು ನಾವು ಹೈಕೋರ್ಟ್ ಮುಂದೆ ಹಾಜರಾದ್ವಿ. ಇವತ್ತು ಹೈಕೋರ್ಟ್ನವರು, ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳಿದ್ದವರು, ಯಡಿಯೂರಪ್ಪನವರು ಇವರು ಕರೆದಾಗ ಸಹಕಾರ ಕೊಟ್ಟಿರುವಂಥವ್ರು. HD ದೇವೇಗೌಡರ ಕುಟುಂಬನ ಮುಗಿಸಿದ್ದೀರಾ, ಈಗ BSY ಅವರನ್ನ ಮುಗಿಸೋದಕ್ಕೆ ಹೊರಟಿದ್ದೀರಾ, BSY ಅವರನ್ನ ಬಂಧಿಸೋದಕ್ಕೆ ಕುತಂತ್ರ ನಡೆಸಲಾಗ್ತಾ ಇದೆ ಅಂತ HD ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಮುಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ವನಾಶವಾಗುತ್ತೆ, ಕಾಂಗ್ರೆಸ್ ನಾಶ ಆಗೋದನ್ನ ಯಾರಿಂದನೂ ತಪ್ಪಿಸಕ್ಕಾಗಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ HDK ಸಿಡಿಮಿಡಿಗೊಂಡಿದ್ದಾರೆ. CID BSY ಅವ್ರನ್ನ ಯಾಕೆ ಬಂಧಿಸಬಾರ್ದು ಅಂತ ಕೋರ್ಟ್ ಮೆಟ್ಲೇರಿತ್ತು. ಈ ಸಂಬಂಧ HDK ರಿಯಾಕ್ಟ್ ಮಾಡಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇನೆ, 82 ವರ್ಷದ ಯಡಿಯೂರಪ್ಪನವರನ್ನ ನಮ್ಮ ಕುಟುಂಬ ಮುಗಿಸಬೇಕು ಅಂತ ಹೇಳಿ ಏನೇನು ನಡೆಸಿದ್ರಿ ಅನ್ನೋದು ಅದೊಂದು ಭಾಗ ಇರಲಿ. ಹೋರಾಟ ಮಾಡ್ತೀವಿ ನಾವು, ಎದುರಿ ಪಲಾಯನವಾದ ಮಾಡಲ್ಲ. ಏನೇನು ಮಾಡಿದ್ರಿ, ನಿಮ್ಮ ಆಡಳಿತವನ್ನು ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಮಂತ್ರಿಗಳು, ನಿಮ್ಮ ಪೊಲೀಸ್ ಅಧಿಕಾರಿಗಳನ್ನು ಯಾವ ರೀತಿ ನೀವು ದುರುಪಯೋಗ ಪಡಿಸ್ಕೊತಾ ಇದ್ದೀರಿ, ಅದೆಲ್ಲ ಒಂದು ಭಾಗ ಇರಲಿ. ಕಾನೂನು ತೀರ್ಮಾನ ಮಾಡಲಿ ಇದನ್ನು. ಆದರೆ ನನಗೆ ನೋವಾಗಿದ್ದು ನಿನ್ನೆಯ ದಿನ, ಈ ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿಗಳಾಗಿ 82 ವರ್ಷದ
ಯಡಿಯೂರಪ್ಪನವ್ರ ಬಗ್ಗೆ ಯಾವ ಕುತಂತ್ರ ನಡೆಸ್ಕೊಂಡು ನೀವು ಅರೆಸ್ಟ್ ಮಾಡಬೇಕು ಅಂತೇಳಿ ಅವ್ರ ಮೇಲೆ ಕೈ ಹಾಕಿದ್ದೀರಿ. ದೇವೇಗೌಡರ ಕುಟುಂಬ ಮುಗಿಸಾಯಿತು, ಈಗ ಯಡಿಯೂರಪ್ಪನವ್ರ ಕುಟುಂಬನೂ ಮುಗಿಸೋಣ ಅಂತಕ್ಕಂಥದ್ದು ನಿಮ್ಮ ಈ ಕುತಂತ್ರ ಇದೆಯಲ್ಲ. ಮುಂದಿನ ದಿನ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸು ಸಂಪೂರ್ಣ ಸರ್ವನಾಶ ಆಗೋದನ್ನು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಕಡೆ BSY ವಿರುದ್ಧ ಈ ರೀತಿ ಆರೋಪ ಸರಿಯಲ್ಲ ಅಂಥೇಳಿ ಹುಬ್ಬಳ್ಳಿಯಲ್ಲಿ ಜೋಶಿ ಮಾತಾಡಿದ್ದಾರೆ. ಬನ್ನಿ ಅದರ ಬ್ರೇಕಿಂಗ್ ಪಾಯಿಂಟ್ ನೋಡೋಣ. BSY ವಿರುದ್ಧ ಈ ರೀತಿ ಆರೋಪ ಮಾಡಬಾರ್ದಂತೆ, ಈ ರೀತಿ ಆರೋಪ ಹೊರಿಸುವುದು ಅಪಚಾರ ಅಂತೇಳಿ ಜೋಶಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ನಾಗೇಂದ್ರ ರಾಜೀನಾಮೆ CM ಬುಡಕ್ಕೆ ಬರುತ್ತೆ ಅಂತ ಹೀಗೆ ಮಾಡಿದ್ದಾರೆ ಅಂತ ಹೇಳಿ ವಿಷಯಾಂತರ ಮಾಡುವ ಉದ್ದೇಶದಿಂದ ಈ ರೀತಿ ಮಾಡಲಾಗಿದೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಲ್ಲಿ ಇವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೋಗಿ ಅವ್ರ ಮೇಲೆ ನೀವು ವಾರಂಟ್ ಹೊರಡಿಸ್ರಿ, ನಾವು ಬಂಧಿಸಬೇಕಾಗಿದೆ. ಒಂದು ದಿವಸ ಟೈಮ್ ಕೊಟ್ಟು ಅವ್ರನ್ನ ಎನ್ಕ್ವೈರಿ ಕರೆದಿದ್ದಾರೆ. ಅವರು ಸಮಯ ಕೇಳಿದ್ದಾರೆ. ಕೇಳಿದ ನಂತರ ಮುಂದೆ ಇಮಿಡಿಯೇಟಾಗಿ ಅವ್ರಿಗೆ ಕೋರ್ಟ್ಗೆ ಅವರು ಹಾಜರಾಗ್ತಾ ಇಲ್ಲ ಅಂಥೇಳಿ ಒಂದೇ ಒಂದು ಸರ್ತೆಗೆ, ಮತ್ತು ಆ ಕೇಸಾಗಿ 6 ತಿಂಗಳಾಯ್ತು. ಇದೇ ಗೃಹ ಮಂತ್ರಿಗಳು ಅವರು 50-60 ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸ್ ಆಫೀಸರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೆಲ್ಲ, ಮತ್ತು ಇದರಲ್ಲಿ ಸತ್ಯಾಂಶ ಇದೆ ಅಂತ ನನಗೆ ಅನಿಸಲ್ಲ ಅನ್ನುವಂಥ ಮಾತನ್ನು ಸದ್ಯದ ಗೃಹ ಮಂತ್ರಿಗಳು, ಅವತ್ತಿನ ಗೃಹ ಮಂತ್ರಿಗಳು 3-4 ತಿಂಗಳ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇವತ್ತು ಹೋಗಿ ಕೋರ್ಟ್ನಲ್ಲಿ ನೀವು ನಾನ್ ಬೇಲೇಬಲ್ ವಾರಂಟ್ ಹೊರಡಿಸ್ರಿ ಅಂತ ಸರ್ಕಾರ ಕೇಳ್ತದೆ ಅಂದರೆ, ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ರಿಕ್ವೆಸ್ಟ್ ಮೇಲೆಗೆ ಅದನ್ನು ಹೊರಡಿಸಿದ್ದಾರೆ. ಹೀಗಾಗಿ ಸರ್ಕಾರದ್ದೇ ಪಾತ್ರ ಇದೆ. ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾಯಿದೆ. ಇದರಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಯಡಿಯೂರಪ್ಪನವ್ರನ್ನ ತುಳಿಬೋದು ಅಂತ ನೀವು ಭಾವಿಸಿದರೆ ನಾವು ಪುನಃ ಪುಟದ ಹೇಳ್ತೀವಿ. ನಿಮಗೆ ಜನ ಮೊನ್ನೆ ಪಾಠ ಕಲಿಸಿದ್ದಾರೆ. ಯಾಕಂದರೆ ಭಾಳ ದೊಡ್ಡ ಮಾತನಾಡಿ ಕೊನೆಗೆ 9 ಸೀಟಿಗೆ ನೀವು ಸಮಾಧಾನ ಪಟ್ಟುಕೊಳ್ಳುವಂಥ ಸ್ಥಿತಿ ಇದೆ. ಹಾಗಾಗಿ ಜನ ನಿಮ್ಮ ಎಲ್ಲ ರೀತಿಯಿಂದ ತಿರಸ್ಕಾರ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.